ನಮಸ್ಕಾರ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಮಾತಾಡ್ತಿರೋದು ನಮ್ಮ ಭಾರತ ದೇಶದ ಎಕಾನಮಿ ರಿಸಿಲೆಂಟ್ ಈ ವಿಚಾರದ ಬಗ್ಗೆ. ಫಸ್ಟ್ ನಾನು ನಿಮ್ಗೆ ಮಾತಾಡ್ತಿರೋದು ಗ್ರೌತ್ ರೇಟ್ ಆ್ಯಂಡ್ ಭಾರತದ ಎಕನಾಮಿಕ್ ರಿಯಾಲಿಟಿ ಬಗ್ಗೆ. ನಾವು ದಿನಾಲೂ ಒಂದು ಮಾತು ಕೇಳ್ತೀವಿ, ಭಾರತದ ಎಕನಾಮಿ ಸ್ಟ್ರಾಂಗ್ ಆಗಿದೆಯಾ, ಭಾರತ ಬೆಳೀತಾ ಇದೆಯಾ? ಅದರ ಪ್ರಶ್ನೆ ಏನಂತಂದ್ರೆ ಇಲ್ಲೇ ಇದು ಮಾತು ಮಾತ್ರನಾ, ಇಲ್ಲ ಫ್ಯಾಕ್ಟ್ಸ್ ಇದಾವ, ಗೌರ್ಮೆಂಟ್ ಹೇಳ್ತಾ ಇದೆಯಾ ಅಥವಾ ಡಾಟಾಗಳು ಹೇಳ್ತಾ ಇದೆಯಾ ಅಂತ ಅನಿಸ್ಬಿಟ್ಟಿದೆ. ಇವತ್ತಿನ ಈ ವಿಡಿಯೋದೊಳಗೆ ಯಾವ ಪಾಲಿಟಿಕ್ಸು ಇಲ್ಲ, ಯಾವ ಎಮೋಷನ್ಸೂ ಇಲ್ಲ. ಅಫಿಷಿಯಲ್ ಡಾಟಾ ಆ್ಯಂಡ್ ನಂಬರ್ಸ್, ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ ರಿಪೋರ್ಟ್ಸ್ಗಳು, ಇವೆಲ್ಲದ ಮೇಲೆ ಭಾರತದ ಎಕನಾಮಿ ಏನು ಹೇಳ್ತಿದೆ ಅಂತಂದ್ರೆ ಸರಳವಾಗಿ ನೋಡೋದು. ಗ್ಲೋಬಲ್ ಕ್ರೈಸಿಸ್ ಮಧ್ಯೆ ಭಾರತ ಹೆಂಗೈತಿ, ಮೊದಲು ಒಂದು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋಣ. 2020 ನಂತರ ಕೋವಿಡ್, ಉಕ್ರೇನ್ ರಷ್ಯಾ ವಾರ್, ಹಣಬದ್ಧರ, ಸಪ್ಲೈ ಚೈನ್ ಕೊಲ್ಯಾಪ್ಸ್, ಇವೆಲ್ಲ ಕಾರಣದಿಂದ ಅಮೇರಿಕಾ, ಯುರೋಪ್, ಜಪಾನ್ ಇವುಗಳು ಅಷ್ಟೇ ಅಲ್ಲದೆ ಬಹಳಷ್ಟು ದೇಶಗಳ ಎಕನಾಮಿ ಸ್ಲೋ ಆಗ್ತಾ ಹೋಯ್ತು. ಆದರೆ ಈ ಡಾಕ್ಯುಮೆಂಟ್ಸ್ ಏನು ಹೇಳ್ತದ ಅಂತಂದ್ರೆ ಇಷ್ಟೊಂದು ಕ್ರೈಸಿಸ್ ಮಧ್ಯೆಯೂ ಕೂಡ ಭಾರತದ ಎಕಾನಮಿ ಕೊಲ್ಯಾಪ್ಸ್ ಆಗಲಿಲ್ಲ, ಸ್ಟೇಬಲ್ ಆಗಿ ಗ್ರೋ ಆಗ್ತಾ ಇದೆ. ಇದನ್ನ ರಿಸಿಲೆಂಟ್ ಎಕಾನಮಿ ಅಂತ ಹೇಳ್ತಾರೆ. ರಿಸಿಲೆಂಟ್ ಅಂದ್ರೆ ಏನು ಗೊತ್ತಾನೆ? ಬಿರುಗಾಳಿ ಬಂದರೂ ಕೂಡ ನಿಲ್ಲುವಂಥ ಮರ. ಎರಡನೇದು GDP ಗ್ರೋತ್ ನಂಬರ್ ಏನು ಹೇಳ್ತಿದ್ದಾವ ಅಂತಂದ್ರೆ, ಈ ರಿಪೋರ್ಟ್ನ ಪ್ರಕಾರ ಭಾರತದ GDP ಗ್ರೋತ್ ವಿಶ್ವದ ಮೇಜರ್ ಎಕಾನಮೀಸ್ಗಳಿಗಿಂತ ಹೆಚ್ಚು. IMF ವರ್ಲ್ಡ್ ಬ್ಯಾಂಕಿಂಗ್ ಡಾಟಾದ ಪ್ರಕಾರ ಭಾರತ ಫಾಸ್ಟೆಸ್ಟ್ ಗ್ರೋ ಮೇಜರ್ ಎಕಾನಮಿ. ಇದ್ರ ಅರ್ಥ ಏನು ಗೊತ್ತೇನ? ಅಮೇರಿಕ 1-2% ಗ್ರೋ ಆಗ್ತಾ ಇದ್ದಾಗ, ಯುರೋಪ್ 0% ಹತ್ರ ಇದ್ದಾಗ, ಭಾರತ 6-7% ರೇಂಜಿನ ಗ್ರೋ ಆಗ್ತಾ ಇದೆ. ಇದು ಸ್ಪೀಚ್ ಅಲ್ಲ, ಇದು ಡಾಟಾ ಬೇಸ್ಡ್ ಸ್ಟೇಟ್ಮೆಂಟ್. ಥರ್ಡ್ ಪಾಯಿಂಟ್, ಇನ್ಫ್ಲೇಷನ್ ಕಂಟ್ರೋಲ್ ದೊಡ್ಡ ಚಾಲೆಂಜ್ ಆಗಿಬಿಟ್ಟೈತಿ. ಎಕಾನಮಿ ಅಂದ್ರೆ GDP ಮಾತ್ರ ಅಲ್ಲ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದ್ರಾಗ ಭಾಳ ಇಂಪಾರ್ಟೆಂಟ್ ಆಗೈತಿ. ಈ ಡಾಕ್ಯುಮೆಂಟ್ಸ್ ಹೇಳುವಂಥ ಪ್ರಕಾರ ಭಾರತ ಇನ್ಫ್ಲೇಷನ್ನು ಕಂಟ್ರೋಲ್ ಮಾಡೋದ್ರಾಗ ಹಲವಾರು ದೇಶಗಳಿಂದ ಬೆಟರ್ ಪರ್ಫಾರ್ಮೆನ್ಸ್ ನಡೆಯೈತಿ. ಫ್ಯೂಲ್ ಪ್ರೈಸ್ ಶಾಕ್ ಆಗಿರ್ಬೋದು, ಫುಡ್ ಪ್ರೈಸ್ ಶಾಕ್ ಆಗಿರ್ಬೋದು, RBI ಪಾಲಿಸೀಸ್, ಸಪ್ಲೈ ಸೈಡ್ ಕರೆಕ್ಷನ್ಸ್, ಇದರಿಂದ ಇನ್ಫ್ಲೇಷನ್ ಮ್ಯಾನೇಜಬಲ್ ರೇಂಜ್ ಒಳಗಡೆನೇ ಐತಿ. 4ನೇ ಪಾಯಿಂಟ್, ಇನ್ಫ್ರಾಸ್ಟ್ರಕ್ಚರ್ ಬೂಮ್, ಎಕಾನಮಿಯ ಬ್ಯಾಕ್ ಬೋನ್. ನಾವು ಎಕಾನಮಿಯ ಬಗ್ಗೆ ಮಾತಾಡಬೇಕಾದ್ರೆ ರಿಪೀಟೆಡ್ಲಿ ಒಂದು ವಿಷಯ ಬರ್ತದೆ, ಅದೇನಪ್ಪ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್, ರೋಡ್ಸ್ ಆಗಿರ್ಬೋದು, ಹೈವೇಸ್, ರೈಲ್ವೇಸ್, ಪೋರ್ಟ್ಸ್, ಏರ್ಪೋರ್ಟ್ಸ್, ಈ ಎಲ್ಲ ಸೆಕ್ಟರ್ಸ್ಗೂ ಕೂಡ ರೆಕಾರ್ಡ್ ಲೆವೆಲ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇಮಿಡಿಯೇಟ್ಲಿ ಜಾಬ್ಸ್, ಲಾಂಗ್ ಟರ್ಮ್ ಗ್ರೋತ್. ಒಂದು ಹೈವೇ ಅಂದರೆ ಟ್ರಾನ್ಸ್ಪೋರ್ಟ್ ಈಸಿ, ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಇರಬೇಕು, ಇಂಡಸ್ಟ್ರಿ ಅಟ್ರಾಕ್ಟ್ ಆಗ್ತಿದೆ. 5ನೇ ಪಾಯಿಂಟ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮೇಕ್ ಇನ್ ಇಂಡಿಯಾ. ಈ ರಿಪೋರ್ಟ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಿದೆ, ಭಾರತ ಈಗ ಬಳಕೆ ಎಕಾನಮಿ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ ಆಗ್ತಾ ಇದೆ. PLI ಸ್ಕೀಮ್ಸ್, ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಡಿಫೆನ್ಸ್ ಪ್ರೊಡಕ್ಷನ್ಸ್, ಇವೆಲ್ಲ ಸೆಕ್ಟರ್ಸ್ನಲ್ಲಿ ಇಂಡಿಯಾ ಡಿಪೆಂಡೆನ್ಸಿ ಕಡಿಮೆ ಮಾಡ್ತಾ ಇದೆ, ಆದರೆ ಎಕ್ಸ್ಪೋರ್ಟ್ ಹೆಚ್ಚಾಗ್ತಾ ಇದೆ. 6ನೇ ಪಾಯಿಂಟ್, ಎಕ್ಸ್ಪರ್ಟ್ಸ್ ಆ್ಯಂಡ್ ಗ್ಲೋಬಲ್ ಟ್ರಸ್ಟ್. ಎಕ್ಸ್ಪರ್ಟ್ಸ್ ಅಂದರೆ ಫಾರಿನ್ ಎಕ್ಸ್ಚೇಂಜಸ್, ಗ್ಲೋಬಲ್ ಕಾನ್ಫಿಡೆನ್ಸ್. ಈ ಡಾಕ್ಯುಮೆಂಟ್ಸ್ನ ಪ್ರಕಾರ ಇಂಡಿಯಾ ಎಕ್ಸ್ಪರ್ಟ್ಸ್ ಡಿವರ್ಸಿಫೈಡ್ ಆಗ್ತಾ ಇದೆ. ಓನ್ಲಿ IT ಅಲ್ಲ, ಫಾರ್ಮಾ, ಕೆಮಿಕಲ್ಸ್, ಇಂಜಿನಿಯರಿಂಗ್ ಗೂಡ್ಸ್, ಗ್ಲೋಬಲ್ ಕಂಪ್ನೀಸ್ ಇವೆಲ್ಲ ನಮ್ಮ ದೇಶದ ಕಡೆ ಹೊಳ್ಳಿ ನೋಡಾಗತ್ತಾವ. ಅಂದ್ರೆ ಇದು ಟ್ರಸ್ಟ್ ಬಿಲ್ಡ್ ಆಗ್ತಾ ಇದೆ ಅಂತ ಅರ್ಥ. 7ನೇ ಪಾಯಿಂಟ್, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಒಂದು ಟೈಮ್ ಇತ್ತು NPA ಕ್ರೈಸಿಸ್, ಬ್ಯಾಂಕ್ ವೀಕ್ ಅಂತ ಮಾತಾಡ್ಕೋತಿದ್ರು. ಆದರೆ ಈಗ ಬ್ಯಾಂಕಿಂಗ್ ಸಿಸ್ಟಮ್ ಟುಡೇ ಸ್ಟ್ರಾಂಗರ್ ದೆನ್ ಬಿಫೋರ್ NPS ರೆಡ್ಯೂಸ್ಡ್, ಕ್ಯಾಪಿಟಲ್ ಸಮರ್ಪಕತೆ ಇಂಪ್ರೂವ್ಡ್, ಸ್ಟ್ರಾಂಗ್ ಬ್ಯಾಂಕ್ಸ್, ಸ್ಟ್ರಾಂಗ್ ಎಕಾನಮಿ. 8ನೇದು, ಡಿಜಿಟಲ್ ಎಕಾನಮಿ ಆ್ಯಂಡ್ ಟೆಕ್ನಾಲಜಿ ಪುಷ್. UPI ಡಿಜಿಟಲ್ ಪೇಮೆಂಟ್ಸ್, ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್, ಇವೆಲ್ಲ ಪಾಲಿಸೀಸ್ ಲೀಕೇಜ್ ರೆಡ್ಯೂಸ್ ಮಾಡಿವೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಿಸಿವೆ. ಈ ಡಿಜಿಟಲ್ ಪುಷ್ ಎಕಾನಮಿಗೆ ಒಂದು ಸ್ಪೀಡ್ ಕೊಟ್ಟಿದೆ. 9ನೇ ಪಾಯಿಂಟ್, ಲಾಂಗ್ ಟರ್ಮ್ ವಿಷನ್, ಸಮರ್ಥನೀಯ. ಇದು ಕೇವಲ ಒಂದು ಗ್ರೋತ್ ಬಗ್ಗೆ ಮಾತಾಡಲ್ಲ, ಸಮರ್ಥನೀಯ ಗ್ರೋತ್, ಗ್ರೀನ್ ಎನರ್ಜಿ,
ಕ್ಲೈಮೇಟ್ ರೆಸ್ಪಾನ್ಸಿಬಿಲಿಟಿ, ಸೋಲಾರ್, ವಿಂಡ್ ಆಗಿರ್ಬೋದು, ಇವಿ ಪುಷ್, ಫ್ಯೂಚರ್ ಎಕಾನಮಿ ಬಿಲ್ಡ್ ಮಾಡುವಂಥ ರೋಡ್ ಮ್ಯಾಪ್ ಆಗಿದಾವೆ ಇವೆಲ್ಲ. 10ನೇ ಪಾಯಿಂಟ್, ಎಂಪ್ಲಾಯ್ಮೆಂಟ್ಸ್ ಆ್ಯಂಡ್ ಜಾಬ್ ಕ್ರಿಯೇಷನ್ಸ್. ಗ್ರೌಂಡ್ ರಿಯಾಲಿಟಿ ಎಕಾನಮಿ ಸ್ಟ್ರಾಂಗ್ ಅಂದರೆ ಒಂದು ಕಾಮನ್ ಪ್ರಶ್ನೆ ಬಂದೇ ಬರ್ತದೆ, ಜಾಬ್ಸ್ ಎಲ್ಲದಾವ? ಈ ಡಾಕ್ಯುಮೆಂಟ್ಸ್ ಒಂದು ಕ್ಲಿಯರ್ ಪಾಯಿಂಟ್ ಹೇಳ್ತೈತೆ ನೋಡ್ರಿ. ಇನ್ಫ್ರಾಸ್ಟ್ರಕ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಿಂಗ್, ಈ ಮೂರು ಸೆಕ್ಟರ್ ಸೇರಿ ಲ್ಯಾಕ್ ಆಫ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ಯಾವ. ಕನ್ಸ್ಟ್ರಕ್ಷನ್ ಸೆಕ್ಟರ್ನಾಗ ನೋಡಿದರೆ ರೋಡ್ಸ್, ಮೆಟ್ರೋಸ್, ರೈಲ್ಸ್ ಇವೆಲ್ಲ ಪ್ರಾಜೆಕ್ಟ್ಗಳು. ಡೈರೆಕ್ಟ್ ಜಾಬ್, ಇಂಡೈರೆಕ್ಟ್ ಜಾಬ್ಸ್. ಮ್ಯಾನುಫ್ಯಾಕ್ಚರಿಂಗ್ದೊಳಗೆ ಎಲೆಕ್ಟ್ರಾನಿಕ್ಸ್ ಫ್ಯಾಕ್ಟ್ರೀಸ್ಗಳು, ಮೊಬೈಲ್ ಅಸೆಂಬ್ಲಿ ಯೂನಿಟ್ಸ್ಗಳು, ಡಿಫೆನ್ಸ್ ಕಾರಿಡಾರ್ಸ್ಗಳು ಇವೆಲ್ಲ ಸ್ಕಿಲ್ಡ್ ಪ್ಲಸ್ ಸೆಮಿ ಸ್ಕಿಲ್ಡ್ ಯೂತ್ಗಳಿಗೆ ಆಪರ್ಚುನಿಟಿ ಕೊಡ್ತಾ ಇದ್ದಾವೆ ಇವೆಲ್ಲ. 11ನೇ ಪಾಯಿಂಟ್, MSME ಸೆಕ್ಟರ್, ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಇಂಡಿಯನ್ ಎಕಾನಮಿ ಅಂದ್ರೆ ಬಿಗ್ ಕಂಪ್ನೀಸ್ ಮಾತ್ರ ಅಲ್ಲ, MSME ಬ್ಯಾಕ್ ಬೋನ್ ಆಫ್ ರಿಪೋರ್ಟ್ನ ಪ್ರಕಾರ MSME ಸೆಕ್ಟರ್ಗೆ ಕ್ರೆಡಿಟ್ ಫ್ಲೋ ಆಗ್ತಾ ಇರೋದು ಇಂಪ್ರೂವ್ ಆಗಿದೆ. ಡಿಜಿಟಲ್ ಲೀಡಿಂಗ್, ಕೊಲೆಕ್ಟ್ರಿಕಲ್ ಫ್ರೀ ಲೋನ್ಸ್ಗಳು, GST, UPI, ಡಿಜಿಟಲ್ ಇನ್ವಾಯ್ಸ್ಗಳು ಇವೆಲ್ಲ MSMEಗಳನ್ನು ಫಾರ್ಮಲ್ ಎಕಾನಮಿಗೆ ತೊಗೊಂಡೋಗ್ಯಾವ. ಫಾರ್ಮಲ್ ಎಕಾನಮಿ ಅಂತಂದ್ರೆ ಸ್ಟೆಬಿಲಿಟಿ, ಗ್ರೋತ್, ಲಾಂಗ್ ಟರ್ಮ್ ಸರ್ವೈವಲ್ಗಳು. 12ನೇ ಪಾಯಿಂಟ್, ರೂರಲ್ ಎಕಾನಮಿ, ನೇಷನ್ ಟು ವಿಲೇಜ್. ಸಿಟಿ ಮಾತ್ರ ಗ್ರೋ ಆಗ್ತಾ ಇದ್ರೆ ಸಾಲಲ್ಲ, ವಿಲೇಜ್ ಎಕಾನಮಿನೂ ಕೂಡ ಸ್ಟ್ರಾಂಗ್ ಆಗಬೇಕಲ್ಲ. ಈ ಡಾಕ್ಯುಮೆಂಟ್ಸ್ ಹೇಳೋ ಪ್ರಕಾರ ರೂರಲ್ ರೋಡ್ಸ್ಗಳಾಗಿರ್ಬೋದು, ಹೌಸಿಂಗ್, ಇರಿಗೇಷನ್ಸ್, ಎಲೆಕ್ಟ್ರಿಫಿಕೇಷನ್ಸ್ ಈ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳಿಂದ ರೂರಲ್ ಇನ್ಕಮ್ ಇನ್ಕ್ರೀಸ್ ಮಾಡ್ತಾ ಇದ್ದಾವೆ. ವಲಸೆ ಪ್ರೆಷರ್ಸ್ ಕಡಿಮೆ ಆಗ್ತಾ ಇದ್ದಾವೆ. ವಿಲೇಜ್ ಎಕಾನಮಿನೂ ಮೂವ್ ಆಗ್ತಿದೆ. ನ್ಯಾಷನಲ್ ಎಕಾನಮಿ ಆಟೋಮೆಟಿಕ್ಲಿ ಮೂವ್ ಆಗ್ತಾ ಇದ್ದಾವೆ. 13ನೇ ಪಾಯಿಂಟ್, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ಗಳಲ್ಲಿ. ಅಗ್ರಿಕಲ್ಚರ್ ಅಂತಂದ್ರೆ GDP ನಂಬರ್ಸ್ ಮಾತ್ರ ಅಲ್ಲ, ಲೈವ್ಲಿಹುಡ್ ಇಶ್ಯೂಸ್ಗಳು. ಈ ರಿಪೋರ್ಟ್ ಅಗ್ರಿಕಲ್ಚರ್ನ ಪ್ರೊಡಕ್ಟಿವಿಟಿ, ಕ್ರಾಪ್ ಡಿವರ್ಸಿಫಿಕೇಷನ್ಸ್, ಅಲೈಡ್ ಆಕ್ಟಿವಿಟೀಸ್ಗಳು, ಡೈರಿ ಫಿಶರೀಸ್ಗಳು. ಇವತ್ತಿನ ಅಗ್ರಿಕಲ್ಚರ್ ಓನ್ಲಿ ಸರ್ವೈವಲ್ ಸೆಕ್ಟರ್ ಅಲ್ಲ, ಇನ್ಕಮ್ ಜನರೇಟ್ ಮಾಡುವಂಥ ಸೆಕ್ಟರ್ಗಳಾಗ್ಯಾವ. ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು, ಅಗ್ರೋ ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು ಇವೆಲ್ಲ ವ್ಯಾಲ್ಯೂ ಅಡಿಷನ್ಸ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾವೆ. 14ನೇ ಪಾಯಿಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರಸ್ಟ್ ಇಂಡೆಕ್ಟರ್. ಫಾರಿನ್ ಕಂಪ್ನೀಸ್ಗಳು ಇನ್ವೆಸ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಎಕನಾಮಿಕ್ ಟ್ರಸ್ಟ್ ಒಂದು ಟೆಸ್ಟ್ ಆಗೈತಿ. ಈ ಡಾಕ್ಯುಮೆಂಟ್ಸ್ಗಳ ಪ್ರಕಾರ ಇಂಡಿಯಾ ಕಂಟಿನ್ಯೂಸ್ ಟು ಅಟ್ರಾಕ್ಟ್ ಟು FDI. ಮ್ಯಾನುಫ್ಯಾಕ್ಚರಿಂಗ್, ಸರ್ವೀಸಸ್, ಡಿಜಿಟಲ್ ಎಕಾನಮಿ ಕಂಪ್ನಿ ಮನಿ ಇನ್ವೆಸ್ಟ್ ಮಾಡ್ತಿದೆ ಅಂತಂದ್ರೆ ಕಾನ್ಫಿಡೆನ್ಸ್ ಎಷ್ಟು ಲೆವೆಲ್ಗೆ ಇವ್ರು ಅರ್ಥ ಮಾಡ್ಕೊಂಡಾರ ಅಂತ ಅನ್ನೋದು ಬರ್ತೈತಿ. ಟ್ರಸ್ಟ್ ಒಂದ್ಸರಿ ಬಿಲ್ಡ್ ಆಯ್ತು ಅಂತಂದ್ರೆ ಲಾಂಗ್ ಟರ್ಮ್ ಗ್ರೋತ್ ಇರ್ತೈತಿ. 15ನೇ ಪಾಯಿಂಟ್, ಹಣಕಾಸಿನ ಡಿಸಿಪ್ಲಿನ್. ಸ್ಪೆಂಡಿಂಗ್ ವಿತ್ ಕಂಟ್ರೋಲ್. ಎಕಾನಮಿ ಗ್ರೋ ಆಗೋಕೆ ಸ್ಪೆಂಡಿಂಗ್ ಬೇಕಲ್ಲ, ಆದ್ರೆ ಅನ್ಕಂಟ್ರೋಲ್ಡ್ ಸ್ಪೆಂಡಿಂಗ್ ಫ್ಯೂಚರ್ ರಿಸ್ಕ್ ಕ್ರಿಯೇಟ್ ಮಾಡ್ತದೆ. ಈ ರಿಪೋರ್ಟ್ಸ್ ಹೇಳ್ತೈತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಯಾರಿಟಿ, ವಾಸ್ಟೆಡ್ ಸ್ಪೆಂಡಿಂಗ್ ಅವಾಯ್ಡ್. ಹಣಕಾಸಿನ ಕಂಡೀಷನ್ ಪ್ಲ್ಯಾನ್ ಅಂದರೆ ಟುಡೇ ಗ್ರೋತ್, ಟುಮಾರೋ ಸ್ಟೆಬಿಲಿಟಿ. 16ನೇ ಪಾಯಿಂಟ್, ಗ್ಲೋಬಲ್ ಸ್ಥಾನೀಕರಣದಲ್ಲಿ ನಮ್ಮ ಇಂಡಿಯನ್ ರೂಲ್ ಏನಪ್ಪ ಅಂತಂದ್ರೆ ಓನ್ಲಿ ಡೆವಲಪ್ಮೆಂಟಿಂಗ್ ಕಂಟ್ರಿ ಅಲ್ಲ, G20 ಲೀಡರ್ಶಿಪ್, ಗ್ಲೋಬಲ್ ಸಪ್ಲೈ ಚೈನ್ ಅಲ್ಟರ್ನೇಟಿವ್. ಎಕಾನಮಿ ಸ್ಟ್ರಾಂಗ್ ಆಗಿರೋದು ಫಾರಿನ್ ಪಾಲಿಸಿ ಸ್ಟ್ರೆಂತ್ ಕೂಡ ಎಕನಾಮಿಕ್ ಸ್ಟೆಬಿಲಿಟಿ, ಸ್ಟ್ರಾಟಜಿಕ್ ಇಂಡಿಪೆಂಡೆನ್ಸ್ ಆಗಿ. 17ನೇ ಪಾಯಿಂಟ್, ಚಾಲೆಂಜಸ್ ರಿಪೋರ್ಟ್ ಹೈಡ್ ಮಾಡಲ್ಲ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ, ಆಲ್ ಪರ್ಫೆಕ್ಟ್ ಅಂತ ಹೇಳಲ್ಲ ನಾ ಇಲ್ಲಿ. ಈ ಡಾಕ್ಯುಮೆಂಟ್ಸ್ನ ಪ್ರಕಾರ ಗ್ಲೋಬಲ್ ಅನ್ನೆಚುರಿಟಿಗಳು, ಕ್ಲೈಮೇಟ್ ರಿಸ್ಕ್ಗಳು, ಇನ್ಫ್ಲೇಷನ್ ಪ್ರೆಷರ್ಸ್ಗಳು, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ಗಳು, ಚಾಲೆಂಜಸ್ ಇದೆ ಅಂತ ಕ್ಲಿಯರ್ಲಿ ಅಕ್ಸೆಪ್ಟ್ ಮಾಡ್ತದೆ. ಆದ್ರೆ ಡಿಫ್ರೆನ್ಸ್ ಏನಂತಂದ್ರೆ ಇಂಡಿಯಾ ಪ್ರಿಪೇರ್ಡ್ ಆಗೈತಿ, ಪಾಲಿಸಿ ರೆಸ್ಪಾನ್ಸಿಬಿಲಿಟಿ ರೆಡಿ ಇದೆ ಅದು. ಕೊನೆಯ 18ನೇ ಪಾಯಿಂಟ್, ವೈ ರಿಸಿಲೆಂಟ್ ವರ್ಡ್ ಮ್ಯಾಟರ್ಸ್. ಸ್ಟ್ರಾಂಗ್ ಎಕಾನಮಿ ಅಂದ್ರೆ ಬೂಮ್ ಟೈಮ್ನಲ್ಲಿ ಗ್ರೋ ಆಗೋದು ಈಸಿ. ರಿಸಿಲೆಂಟ್ ಎಕಾನಮಿ ಅಂತಂದ್ರೆ ಕ್ರೀಸಸ್ನಲ್ಲಿ ನಿಲ್ಲೋದು, ಶಾಕ್ ಅಬ್ಸರ್ವ್ ಮಾಡೋದು, ಬೌನ್ಸ್ ಬ್ಯಾಕ್ ಮಾಡೋದು. ಇಂಡಿಯನ್ ಎಕಾನಮಿಗೆ ಈ ಕ್ವಾಲಿಟಿ ಡೆವಲಪ್ ಆಗ್ತಾ ಇದೆ ಅಂತ ಈ ರಿಪೋರ್ಟ್ ಹೇಳ್ತದೆ. ಒಟ್ಟಾರೆ ಈ ಎಂಟೈರ್ ಅಸೈನ್ಮೆಂಟ್ ಏನು ಹೇಳ್ತದಪ್ಪ ಅಂತಂದ್ರೆ ಭಾರತದ ಎಕಾನಮಿ ಓವರ್ನೈಟ್ ಮಿರಾಕಲ್ ಅಲ್ಲ, ಸ್ಲೋ ಸ್ಟಡಿ ಸ್ಟ್ರಕ್ಚರ್ಡ್ ಗ್ರೋತ್. ಕ್ರೀಸಸ್ ಬಂದಾಗ ಕುಸಿತ ಇಲ್ಲ,
ಪ್ರೆಷರ್ ಬಂದಾಗ ಪ್ಯಾನಿಕ್ ಆಗ್ತಾ ಇಲ್ಲ. ಇದು ಸ್ಪೀಡ್ ಅಲ್ಲ, ಇದು ಸ್ಲೋಗನ್ ಅಲ್ಲ, ಪೊಲಿಟಿಕಲ್ ಎಮೋಷನ್ಸ್ ಅಲ್ಲ, ಅಫಿಷಿಯಲ್ ಡಾಟಾ ಬೇಸ್ಡ್ ರಿಯಾಲಿಟಿ. ಈ ವಿಚಾರನ ನಿಮ್ಗೆ ತಿಳಿಸೀನಿ. ನೀವು ಸಪೋರ್ಟು ಮಾಡ್ಬೋದು, ಕ್ವಶನ್ನು ಮಾಡ್ಬೋದು, ಕ್ರಿಟಿಸೈಸು ಮಾಡ್ಬೋದು. ಆದ್ರೆ ನಂಬರ್ಸ್, ಗ್ಲೋಬಲ್ ರಿಪೋರ್ಟ್ಸ್ಗಳನ್ನು, ಫ್ಯಾಕ್ಟ್ಗಳನ್ನು ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ. ಇದು ಸತ್ಯ ತಿಳಿಸಿದ್ದೀನಿ. ಇಷ್ಟ ಆದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ.